ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕ್ರಾಂತಿನಾಡು ಕಿತ್ತೂರಿನಲ್ಲಿ ಬಹುದಿನಗಳಿಂದ ನಿರೀಕ್ಷಿಸಲಾಗಿದ್ದ ನೂತನ ವಾಯುವ್ಯ ಸಾರಿಗೆ ಸಂಸ್ಥೆಯ ಬಸ್ ಘಟಕವನ್ನು ಇಂದು ಅದ್ದೂರಿಯಾಗಿ ಉದ್ಘಾಟಿಸಲಾಗಿದೆ. ಕರ್ನಾಟಕ ಸರ್ಕಾರದ ಸಾರಿಗೆ ಸಚಿವರು ಆದ ರಾಮಲಿಂಗಾರೆಡ್ಡಿ ಹಾಗೂ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ಅಮೃತ ಹಸ್ತದಲ್ಲಿ ಘಟಕವನ್ನು ಉದ್ಘಾಟಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಾಯುವ್ಯ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷ ಸುನಿಲ್ ಹನುಮಣ್ಣನವರ್, ವ್ಯವಸ್ಥಾಪಕ ನಿರ್ದೇಶಕಿ ಪ್ರಿಯಾಂಕಾ, ವಿನಯ್ ನಾವಲಗಟ್ಟಿ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಬಸರಗಿ ಹಾಗೂ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಕೆಎಲ್ ಗುಡೆನ್ನವರ್ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಂಗವಾಗಿ ನಾಮಫಲಕ ಅನಾವರಣ ಹಾಗೂ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ನೆರವೇರಿದೆ. ಇದೇ ವೇಳೆ ಕಿತ್ತೂರಿಗೆ ಹೊಸ ಬಸ್ಗಳನ್ನು ಹಸ್ತಾಂತರ ಮಾಡಲಾಗಿದೆ. ಸಚಿವರು ಹಾಗೂ ಶಾಸಕರನ್ನ ಸನ್ಮಾನಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದವರಿಗೆ ಚೆಕ್ ಹಾಗೂ ಪ್ರಮಾಣ ಪತ್ರಗಳನ್ನು ವಿತರಿಸಲಾಗಿದೆ. ನಮ್ಮ ಕ್ಷೇತ್ರಕ್ಕೆ ಕೊಡುಮಾಡಿದ್ದಾರೆ. ಮುಖ್ಯ ಉದ್ದೇಶ ಇಷ್ಟ, ಬಹುತೇಕ ಚೆನ್ನಮ್ಮನ ಕಿತ್ತೂರು ಅಂತಂದ್ರೆ ಇವತ್ತಿಗೆ ಸಾಕಷ್ಟು ಟೂರಿಸ್ಟ್ ಆಕರ್ಷಣೆ ಮಾಡುವಂಥದ್ದು. ಇಲ್ಲಿಂದ ಸಂಗೊಳ್ಳಿ ಹೋಗೋದಾಯ್ತು, ಇನ್ನು ಕೆಲವೇ ದಿನಗಳಲ್ಲಿ ಟೀ ಪಾರ್ಕ್ ಕೂಡ ಅಂತೇಳಿ ಬೇರೆ ಬೇರೆ ಮೂಲೆಗಳಿಂದ, ರಾಜ್ಯದ ಮೂಲೆಗಳಿಂದ ಇಲ್ಲಿ ಪ್ರವಾಸಿಗರು ಬರ್ತಾರೆ. ಅವ್ರನ್ನ ಎಕ್ಸಸ್ ಮಾಡುವಂಥ ಕೆಲಸ ಈ ನಮ್ಮ ಸಂಸ್ಥೆಯಿಂದ. ಅದ್ರ ಜೊತೆಗೆ ಬಹುಮುಖ್ಯವಾದಂತಂದ್ರೆ ನಮ್ಮ ವಿದ್ಯಾರ್ಥಿನಿಯರು ಬಹುತೇಕ ಈ ಪಟ್ಟಣದಿಂದ ಸುಮಾರು ಒಂದು 35-40 ಸಣ್ಣ ಹಳ್ಳಿಗಳು ಬರ್ತಾವೆ. ಹಳ್ಳಿಗಳಿಂದ ಏನೋ ಎಜುಕೇಷನ್ ಬರ್ಬೇಕಾದ್ರೆ ಬಹುತೇಕ ಎಲ್ಲ ವಿದ್ಯಾರ್ಥಿನಿಯರು ಇಲ್ಲಿಗೆ ಬರಬೇಕು. ಹೈಯರ್ ಎಜುಕೇಷನ್ ಇಲ್ಲಿಂದ ಬೆಳಗಾವಿ ಹೋಗ್ಬೇಕು, ಇಲ್ಲಿಂದ ಧಾರವಾಡ ಹೋಗ್ಬೇಕು. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಮೊದಲನೇದ ಆದ್ಯತೆ ಮೊದಲನೇದ ಹೇಳ್ತೀನಿ, ಇವತ್ತಿಗೂ ಹೇಳ್ತೀನಿ. ನಿನ್ನೆ ಕೂಡ ರೂಟ್ಸ್ ಕೂಡ ಬಹುತೇಕ ಯಾರ ಸ್ಟೂಡೆಂಟ್ಸಿಗೆ ಅನಾನುಕೂಲತೆ ಆಗುವಾಗ ರೂಟ್ ಕರೆಕ್ಟಾಗಿ ಪಿಕಪ್ ಆಗಬೇಕು, ಸಂಜೆ ಡ್ರಾಪ್ ಆಗಬೇಕು ಅಂತ ಉದ್ದೇಶ ಇದು ಮಾತಾಡಿದ್ರು. ಡೆಫಿನೆಟಾಗಿ ಕೆಲವೇ ಕೆಲವು ದಿವಸದಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಂಬಂತನ್ನುವಂಥದ್ದನ್ನ ಎಲ್ಲ ಅರಿಕೆ ಕೊಟ್ಟಿದ್ದು ರೆಡಿ ಇದ್ದವರು. ಅದಕ್ಕೆ ಮೊದಲನೇದೇ ನನಗೆ ಭಾಳಷ್ಟು ಕಡೆ ನೋಡ್ತಿರ್ತೇನೆ ನಾನು, ಡಿಪೋಗಳು ಓಪನ್ ಆಗ್ತಾವು, ಬಸ್ ಬರೋದಲ್ಲ. ಬಸ್ ಡಿಪೋ ಓಪನ್ ಆದಮೇಲೆ ಒಂದು 2-3 ತಿಂಗಳಿಗೆ ಬರ್ತಿರ್ತಾವು. ಆದರೆ ಇದೊಂದು ವಿಶೇಷ ಭಾವಿಸ್ತೀನಿ. ಈ ಜೊತೆ ಈಗ ಮಾತಾಡ್ತೀನಿ, ಓಪನ್ ಮಾಡಿ ಹಳೆ ಬಸ್ ಬರ್ತಿದ್ದಾರೆ ಮೊದಲು. ಆದರೆ ಇವತ್ತಿಗೆ ನಮ್ಮಲ್ಲಿ ಹೊಸ 15 ಬಸ್ ಕೊಟ್ಟು ಇವತ್ತು ಓಪನ್ ಮಾಡುವಂಥದ್ದು ಒಂದು ಐತಿಹಾಸಿಕವಾದಂಥ ಘಟನೆ ಮಾಡ್ತಾರೆ. ಅದರ ಜೊತೆಗೆ ಬರುವಂಥ ಇನ್ನೂ ಕೆಲವು ಇನ್ನೂ 10 ಬಸ್ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದರು. ಬಹುತೇಕ ಇಷ್ಟ ಆದರೆ ನಮ್ಮ ಕ್ಷೇತ್ರ ಆಯ್ತು, ನಮ್ಮ ಸ್ಟೂಡೆಂಟ್ಸ್ ಆಯ್ತು, ನಾವು ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ್ಯಾಟ್. ಅದಕ್ಕೆ ಹೆಚ್ಚಿಗೆ ಮಾತನಾಡಿದ ಇನ್ನೂ ಕೆಲವು ಸಣ್ಣ ಪುಟ್ಟ ಇವರು ಮಂತ್ರಿ ಅವ್ರ ಜೊತೆ ಮಾತಾಡಿದ್ರು. ಎಲ್ಲ ಒಂದ್ ಕಡೆ ಬಸ್ ಡಿಪೋ ಅಂತಕ್ಕಂಥದ್ದು ತುಂಬಾ ಮರೀಚಿಕೆ ಆಗಿತ್ತು. ಇಲ್ಲ ಬೈಲಹೊಂಗಲಕ್ಕೆ ನೆರೆಯ ಬೈಲಹೊಂಗಲ ತಾಲೂಕಿಗೆ ಅವಲಂಬಿಸಬೇಕಾಗಿತ್ತು. ಇಂತಹ ಸಂದರ್ಭದಲ್ಲಿ ಕಿತ್ತೂರಿನಲ್ಲೇ ಒಂದ್ ರೀತಿ ಡಿಪೋ ಆರಂಭ ಮಾಡಿರ್ತಕ್ಕಂಥದ್ದು. ಇದರಿಂದ ವಿಶೇಷವಾಗಿ ಅಧಿಕಾರಿಯಾಗಿರ್ತಕ್ಕಂಥ ಏನು ವಾಯುವ್ಯ ಕರ್ನಾಟಕ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿರ್ತಕ್ಕಂಥ ಶ್ರೀ ಗುಡೇನ ಸಾಹೇಬ್ ಸಿಕ್ಕಿದ್ದಾರೆ. ಅವರು ಈ ಒಂದು ಡಿಪೋ ಉದ್ಘಾಟನೆಗೆ ಸರ್ ನಮಸ್ತೆ. ನಾವು ತುಂಬಾ ಮರೀಚಿಕೆ ಆಗಿತ್ತು, ಅನಿವಾರ್ಯ ಆಗಿತ್ತು. ಅಲ್ಲ, ನಮಗೂ ಸಂತೋಷವಾಗಿದೆ. ಈ ದಿನ ಕಿತ್ತೂರು ನಾಡಿನ ಜನರ ಬಹುದಿನಗಳ ಬೇಡಿಕೆ, ದಶಕಗಳ ಕನಸು ಇವತ್ತು ಈಡೇರಿದೆ. ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಇವತ್ತು ಈ ಘಟಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಕೂಡ ಹಿಂದಿನಿಂದಲೇ ಈ ಘಟಕದಿಂದ 15 ಅನುಸೂಚಿಗಳನ್ನು ಕಾರ್ಯಾಚರಣೆಗೊಳಿಸ್ತಾ ಇದ್ದೇವೆ. ಬರುವ ದಿನಗಳಲ್ಲಿ ಹಂತವಾಗಿ ಹೆಚ್ಚಿಗೆ ಬಸ್ಗಳನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತೇವೆ. ಈಗ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್. ಓಕೆ, ಡಿಪೋನ ಉದ್ಘಾಟನೆ ಆಯ್ತು, ಕಟ್ಟಡ ಏನೋ ಸಿಬ್ಬಂದಿಗಳು ನಿಯೋಜನೆ ಮಾಡಬೇಕು, ಮತ್ತೆ ಬಸ್ಗಳು ಅಂತೂ ಇದಿದ್ದಾವೆ, ಮತ್ತೆ ಸಾಕಷ್ಟು ಸವಾಲುಗಳಿದಾವೆ, ಮತ್ತೆ ಕಾಂಕ್ರೀಟೀಕರಣ ಆಗಬೇಕು, ಇನ್ನು ಮೂಲಭೂತ ಸೌಕರ್ಯಗಳು ಕೊಡ್ತಾ ಇದೆ. ಈಗ ಶುರು ಆಗಿದೆ. ಹಂತ ಹಂತವಾಗಿ ಏನೇನು ಸವಾಲುಗಳು ಬರ್ತವೆ ಅವನ್ನೆಲ್ಲ ಬಗೆಹರಿಸಿಕೊಂಡು ನಾವು ಅತ್ಯುತ್ತಮವಾದ ಕಾರ್ಯಾಚರಣೆ ಮಾಡಲು ಎಲ್ಲ ವ್ಯವಸ್ಥೆ ಮಾಡುತ್ತೀವಿ. ಈಗ ಇವತ್ತಿಂದಾನೇ ಆರಂಭ ಸರ್? ಇವತ್ತಿನಿಂದಾನೇ ಆರಂಭ. ಹೌದು ಹೌದು. ಈಗ ಸಿಬ್ಬಂದಿಗಳೆಲ್ಲ ಇದಾರೆ. ಈ 15 ಗಾಡಿಗಳಿಗೆ ಆಗುವ ಸಿಬ್ಬಂದಿಗಳನ್ನ ಹಾಕೊಂಡಿದ್ದೀನಿ. ಈಗ ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳನ್ನ ಹಾಕ್ತೇವೆ. ಅನುಸೂಚಿಗಳ ಕಾರ್ಯಾಚರಣೆಯನ್ನು ಕೂಡ ಹೆಚ್ಚಿಗೆ ಮಾಡ್ತೀನಿ. ಡಿಪೋದಲ್ಲಿ ಯಾಂತ್ರಿಕ ಮತ್ತೆ ತಾಂತ್ರಿಕ ಸಿಬ್ಬಂದಿಗಳು ಬೇಕು ಅಂತ ಒಂದು ಒತ್ತಾಯ. ಹೌದು, ಬಟ್ ಈಗ ಕನಿಷ್ಠ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೇವೆ. ಈ 15 ಗಾಡಿ ಓಡಿಸ್ಲಿಕ್ಕೆ ಏನೂ ತೊಂದರೆ ಇಲ್ಲ. ಎಲ್ಲ ಕಿತ್ತೂರು ಭಾಗದ ಜನತೆಗೆ ಈ ಉದ್ಘಾಟನೆ ಬಗ್ಗೆ ಏನು ಹೇಳಿಕ್ ಬಯಸ್ತಾರೆ? ಅಲ್ಲ, ಅದಕ್ಕೆ ಜನರ ಒಂದು ಆಸೆ ಈಡೇರಿದೆ.
ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಮತ್ತು ನಮಗೆ ಸಪೋರ್ಟಿವ್ ಆಗಿರ್ಬೇಕು. ಅವ್ರಿಗೆ ಏನಾದ್ರು ತೊಂದರೆ ಅನಾನುಕೂಲ ಇದ್ರೆ ನಮ್ಮ ಗಮನಕ್ಕೆ ತಂದ್ರೆ ಆ ಸರದಿಗಳನ್ನ ಹಾಕಿ ಸಾರಿಗೆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬಾ ಬಹು ದಿನಗಳ ಬೇಡಿಕೆ ಆಗಿತ್ತು. ಇದು ಕಟ್ಟಿ ಆಗ್ಲೇ ವರ್ಷ ಆಗಿತ್ತು, ಹಾಂ ಸರ್. ಬಂಕ್ ಸ್ಯಾಂಕ್ಷನ್ ಆಗಿರ್ಲಿಲ್ಲ. ಈಗ ಬಂಕ್ ಸ್ಯಾಂಕ್ಷನ್ ಆಗಿದೆ. ಮತ್ತೆ ಬಸ್ಸು ಕೂಡ ಕೊಟ್ಟಿದೀವಿ. ಕಾಂಕ್ರೀಟ್ ಹಾಕ್ಬೇಕು ಅಂತ ಶಾಸಕರಿಗೆ ಕೇಳಿದ್ದಾರೆ. ಕಾಂಕ್ರೀಟ್ ಹಾಕ್ಕೊಡ್ತೀವಿ. ಸಾಕಷ್ಟು ಸಮಸ್ಯೆಗಳಿದೆ. ಡಿಪೈನ್ ಓಪನ್ ಆಯ್ತು, ಸಿಬ್ಬಂದಿ ಕೊಡ್ತಾರೆ, ಸಿಬ್ಬಂದಿ ಕೊಡ್ತೀವಿ, ಏನ್ ತೊಂದರೆ ಏನೇ ಇಲ್ಲ. ರಿಕ್ರೂಟ್ಮೆಂಟ್ ಮಾಡಿದೀವಿ, ರಿಕ್ರೂಟ್ಮೆಂಟ್ ಆಗಿದೆ, ಸಿಬ್ಬಂದಿ ಕೊರತೆ ಏನಿಲ್ಲ, ತಕ್ಷಣ ಕೊಡ್ತೀವಿ, ಏನ್ ತೊಂದರೆ ಇಲ್ಲ. ಇಲ್ಲಿರ್ತಕ್ಕಂಥ ಶಾಸಕರ ವಿಶೇಷ ಪ್ರಯತ್ನದಿಂದ ಉದ್ಘಾಟನೆ ಆಗಿದೆ. ಶಾಸಕರ ಬಗ್ಗೆ ಶಾಸಕರು ಅವರ ಪ್ರಯತ್ನ, ಈ ಹೊಸ ಎಲ್ಲ ಬಸ್ಸುಗಳೆಲ್ಲ ಕೊಡ್ಬೇಕು ಅಂತ ಅವರೆಲ್ಲ ಪ್ರಯತ್ನದಿಂದಾನೇ ಆಗಿರೋದು. ಅವರು ಈ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೆ ಅವ್ರಿಗೂ ಕೂಡ ಒಳ್ಳೆ ಭವಿಷ್ಯ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ರಸ್ತೆ ಸಮರ್ಪಕವಾಗಿಲ್ಲ ಅಂದ್ರೆ ಆಗಲ್ಲ ಸರ್. ಈಗ ಎಲ್ಲೆಲ್ಲಿ ರಸ್ತೆ ಇದೆ ಎಲ್ಲ ಕಡೆ ಹಾಕಿರ್ತೀವಿ. ಕೆಲವು ಕಡೆ ಇಕ್ಕಟ್ಟಾದ ರಸ್ತೆ ಇರುತ್ತೆ, ಅಂತ ಕಡೆ ಹಾಕಿರಲ್ಲ ಅಷ್ಟೇ. ಉಳಿದಾಗೆ ಎಲ್ಲಾ ಕಡೆ ಕೂಡ ಹಾಕಿರ್ತೀವಿ. ಸರ್, ಕಿತ್ತೂರಲ್ಲಿ ಡಿಪೈನ್ ಉದ್ಘಾಟನೆ ಸರ್, ಆದ್ರೆ ಸಿಬ್ಬಂದಿಗಳದು ಮತ್ತೆ ಸಾಕಷ್ಟು ಕೊಡ್ತೀವಿ ಬಿಡಿ, ಸಿಬ್ಬಂದಿ ಇಲ್ಲೇ ಇದಾರೆ. ಕಾಂಕ್ರೀಟೀಕರಣ ಕಾಂಕ್ರೀಟ್ ಮಾಡ್ತೀವಿ, ಈ ಸಲ ಮಾಡ್ಸೋಣ. ಸಾರಿಗೆ ನೌಕರು ಬೊಮ್ಮಾಯಿ ಅವರಿದ್ದಾಗ ಸುಮಾರು ಒಂದು 14 ತಿಂಗಳದು RRSO ಇದ್ ಮಾಡ್ಬೇಕು ಅಂತ ಇದ್ ಮಾಡಿದೆ ಸರ್. ಅದು ಪೆಂಡಿಂಗ್ ಇದೆ ಸರ್. ಯಾವ್ದು? ಬೊಮ್ಮಾಯಿ ಅವರ? ಹಾ ಸರ್. 38 ತಿಂಗಳು ಬಾಕಿ ಇಟ್ಟು ಹೋಗ್ಬಿಟ್ರು ಅವರು. ಹಾ ಸರ್. ಎಷ್ಟು? ಅವರು 23ರಲ್ಲಿ ಅವ್ರ ಅವಧಿ ಮುಗೀತಲ್ಲ, ಮುಗಿದಾಗ 2020ರಲ್ಲಿ ವೇತನ ಪರಿಷ್ಕರಣೆ ಆಗ್ಬೇಕಾಗಿತ್ತು. ವೇತನ ಪರಿಷ್ಕರಣೆ ಮಾಡದೆ ಕೊನೆಯಲ್ಲಿ ಅವರು ಹೋಗುವಾಗ 38 ತಿಂಗಳು ಈಗ ಅವ್ರ ಡಿಮ್ಯಾಂಡ್ ಇದೆಯಲ್ಲ, ಅದು ಅವರೇ ಬಾಕಿ ಇಟ್ಟು ಹೋಗಿತ್ತು. ಈಗ ನಾವು ಅನೌನ್ಸ್ಮೆಂಟ್ ಮಾಡಿದೀವಿ, 26 ತಿಂಗಳು ಕೊಡ್ತೀವಿ. ಏಪ್ರಿಲ್ 1ರಿಂದ 25ನೇ ತಿಂಗಳಿನ ಕೊಡ್ತೀವಿ. ಕೇಳ್ತಾರೆ ಅವರು. ಕೇಳಿದ್ರೆ ನಾವು ತಪ್ಪು ಅಂತ ಹೇಳಕ್ ಆಗತ್ತಾ? ಅದರ ಸರ್ಕಾರದ ನಿಲುವು ನಾವು ಹೇಳಿದ್ವಿ. ಬೈ ಎಲೆಕ್ಷನ್ ಬಾಗಲಕೋಟೆ ಲೀಡ್ ಇದೆ, ದಾವಣಗೆರೆ ಸಮಸಮವಾಗಿ ಹೋಗ್ತಾ ಇದೆ. ಅವು ಎಣ್ಣೆ ಅಂತಾರಲ್ಲ ಹಂಗೆ, ಅವು ಎಣ್ಣೆ ಆಟ ಅಂತಾರಲ್ಲ, ಅವ್ರ ಮೇಲಕ್ಕೆ ಹೋಗ್ತಾರೆ, ಇವ್ರ ಮೇಲೆ ಕೆಳಕ್ ಬರ್ತಾರೆ, ಇವ್ರ ಕೆಳಕ್ ಬರ್ತಾರೆ, ಅವ್ರ ಮೇಲಕ್ಕೆ ಹೋಗ್ತಾರೆ. ಕೊನೆಯದಾಗಿ ಕಾಂಗ್ರೆಸ್ ಅಂತರ ಕಡಿಮೆ ಆಗುತ್ತೆ, ಗೆಲ್ತು. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆ ವಿಚಾರ ಎಲ್ಲ ಕೇಳ್ಬೇಡ್ರಪ್ಪ. ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಕೈ ಕೊಟ್ರ ಅನ್ನುವಂಥದ್ದು ವಿಚಾರ. ಬಾಗಲಕೋಟೆ 15,000 ಲೀಡ್ ಇದೆಯಲ್ಲ, ಈಗಲೇ 15,000 ಲೀಡ್ ಇದೆ. ಆಮೇಲೆ ಹತ್ರ ಒಂದು 300 ಬೂತ್ ಇರುತ್ತೆ ಅವರೇಜ್. ಅಲ್ಲಿ ಎಲ್ಲಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದು ಡೌಟ್, ನೋಡ್ಬೇಕಂತ. ಬಟ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಸ್ವಲ್ಪ ಅಸಮಾಧಾನ ಆಗಿತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಅಸಮಾಧಾನ ಆಗಿದ್ದು ಎಲ್ಲರಿಗೂ ಗೊತ್ತಲ್ಲ. ಅಲ್ಲ, ಈಗ ಈಗ ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಅಧಿಕಾರಿಗಳ ತಪ್ಪಿನಿಂದ ಕೆಲವು ಕಡೆ ಆಗಿರುತ್ತೆ. ಈಗ ಮಾಲೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೇಲೂ ಬಿಜೆಪಿ ಅಭ್ಯರ್ಥಿ ಹಾಕೊಂಡಿದ್ರು, ವೋಟ್ ಸರಿಯಾಗಿದೆ ಅಂತ ಬಂತು ಅಲ್ವಾ. ಇನ್ನು ಗಾಂಧಿನಗರದ ಒಂದು ಬಾಕಿ ಇದೆ. ಆಮೇಲೆ ಇದರಲ್ಲಿ ಆ ರೋಡ್ ಜಾಸ್ತಿ ಇದೆ ಅಂತ ಬಂದಿದೆ. ಇಲ್ಲಿ ವಿಧಾನ ಪರಿಷತ್ ಅಲ್ಲಿ ಚಿಕ್ಕಮಂಗ್ಳೂರ್ದು ಆ ರೋಡ್ ಜಾಸ್ತಿ ಇದೆ ಇವ್ರಿಗೇನೆ. ಅದು ಕೂಡ ಇನ್ನು ಕ್ಲಿಯರ್ ಆಗ್ಬೇಕು. ಅದು ಲೋಪದೋಷಗಳು ಯಾರು ಚುನಾವಣೆ ಅಧಿಕಾರಿ ಇರ್ತಾರೆ ಕರೆಕ್ಟ್ ಆಗಿ ಮಾಡಿದ್ರೆ ಕೆಲವು ಸಂದರ್ಭದಲ್ಲಿ ಕಾನೂನು ಚೌಕಟ್ಟಲ್ಲಿ ಸರಿಯಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ತಪ್ಪು ಮಾಡಿದಾಗ. ಸರ್, ಇವತ್ತು ಉಪಚುನಾವಣೆ ಫಲಿತಾಂಶ ಬರ್ತಾ ಇದೆ. ಉಪಚುನಾವಣೆ ಫಲಿತಾಂಶ ಬಳಿಕ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಚರ್ಚೆ ಶುರು ಆಗುತ್ತೆ ಅನ್ನುವಂತ ಚರ್ಚೆ ಇದೆ ಸರ್. ಏನ್ ನಮ್ಮ ರಾಜ್ಯದಲ್ಲಿ ಏನಾಗಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಎಲ್ಲರೂ ಕೂಡ ಬದಲಾಗಿಲ್ಲ. ಡಿ ಕೆ ಶಿವಕುಮಾರ್ ಅವರು ಡೆಡ್ ಲೈನ್ ಕೊಟ್ಟದ್ದು ಶಿವಕುಮಾರ್ ಅವ್ರು ಈ ಸರಿ ಬಂದಾಗ ನೀವೇ ಅವ್ರನ್ನ ಕೇಳ್ಬೇಕು. ಅಲ್ಲ, ನಿಮಗ್ ಗೊತ್ತಿರ್ತಾರೆ ಸೀನಿಯರ್ 15 ಜನ ಏನೋ ರಾಜೀನಾಮೆ ಕೊಡ್ತಾರೆ ಸಚಿವರು ಅಂತ ಹೇಳ್ಬಿಟ್ಟು ಸಂಪುಟ ವಿಸ್ತರಣೆ ಆಗುತ್ತೋ ಅಥವಾ ಪುನರಾವರ್ತನೆ? ಮುಖ್ಯಮಂತ್ರಿಗಳು ಆ ರೀತಿ ಕೇಳಿದಾಗ ಕೊಡ್ತಾರೆ. ಮುಖ್ಯಮಂತ್ರಿಗಳು ಕೇಳಿಲ್ಲ ಯಾರಿಗೂ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ. ಕೇಳಿದಂತ ಸಂದರ್ಭದಲ್ಲಿ ಕೊಡ್ಬೇಕು. ಬಟ್ ಹೈಕಮಾಂಡ್ ಇಷ್ಟೊಂದು ಗಂಭೀರವಾಗಿ, ಅಂದ್ರೆ ಈ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆ ಇದೆ, ಗಂಭೀರವಾಗಿ ಸ್ಥಾನ ವಿಚಾರವಾಗಿ ಸಾಕಷ್ಟು ಗೊಂದಲ ಇದೆ, ಅದನ್ನ ಯಾಕೆ ಬಗೆಹರಿಸಬೇಕಾಗಿತ್ತು? ಅದೇ ಯಾಕೆ ಬಗೆಹರಿಸಬೇಕಾಗಿತ್ತು? ಯಾಕೆ ಅಂತ ಹೈಕಮಾಂಡ್ ಕೇಳ್ಬೇಕಷ್ಟೇ. ಹೈಕಮಾಂಡ್ ಅಲ್ಲ, ನೀವು ಸ್ಥಳೀಯ ನಿವೇದನೆ ನೀವೇ. ಈಗ MLA ಗಳಾದವರು
ಸಾಕಷ್ಟು ಅನುಭವ ಇರ್ತಕ್ಕಂಥವ್ರು ಅಲ್ವಾ. ಅವರು ಅವ್ರವ್ರ ಜವಾಬ್ದಾರಿಗಳನ್ನ ಶಾಸಕರು ಇರ್ಬೋದು ಅಥವಾ ಮಿನಿಸ್ಟ್ರೀಸ್ ಇರ್ಬೋದು ನಾವು ಅರ್ತ್ಕೋಬೇಕು. ಮಾಧ್ಯಮಗಳು ಹೋಗ್ಬಾರ್ದು ಅನ್ನೋದು, ಮಾಧ್ಯಮಗಳು ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ನಾವು ತಿಳ್ಕೋಬೇಕು. ತಿಳ್ಕೊಳ್ತಾ ಇದ್ರೆ ಈ ರೀತಿ ಗೊಂದಲ ಆಗುತ್ತೆ. ಸತೀಶ್ ಜಾರಕಿಹೊಳಿ ಇದರಲ್ಲಿ ಕೇಂದ್ರದಲ್ಲಿ ತಮಿಳುನಾಡಲ್ಲಿ ಸೆಟ್ಬ್ಯಾಕ್ ಆಗಿದೆ. ಅದೇ ನೋಡಿದೆ ನಾನು, ವಿಜಯ್ ಪಕ್ಷ ಏನೋ ಇದ್ರ ಪ್ರಕಾರ ಬುದ್ಧ ಇದೆ, ಇನ್ನು ಕೊನೆಗೆ ನೋಡ್ಬೇಕಲ್ಲ, ಅಂತಿಮವಾಗಿ ಏನಾಗುತ್ತೋ ನೋಡ್ಬೇಕು. ವೆಸ್ಟ್ ಬೆಂಗಾಲ್ ಏನಾಗಿದೆ, ಚುನಾವಣೆಯಲ್ಲಿ ಈಗ SIR ಮಾಡಿದ್ರು ಅಲ್ವಾ. ಚುನಾವಣೆಯರು ಈ ದೇಶದ ಸಂವಿಧಾನಕ್ಕಿಂತ ದೊಡ್ಡವರು ಅಂತ ಮಾಡ್ಬಿಟ್ಟಿದಾರಪ್ಪ ನಮ್ಮ ದೇಶದಲ್ಲಿ. ಅವ್ರ ಮೇಲೆ ಏನು ಲೀಗಲ್ ಆಕ್ಷನ್ ತಗೊಳ್ಳೋಗೆ ಇಲ್ಲ, ಆ ರೀತಿ ಕಾನೂನು ತಂದಿದಾರ ಇಲ್ವೋ. ಅವ್ರ ಮೇಲೆ ಯಾರು ಏನು ಕೇಳೋ ಹಾಗೆ ಇಲ್ಲ, ಅವ್ರ ಮೇಲೆ ಯಾರು ಕೇಸ್ ಹಾಕೋ ಹಾಗೆ ಇಲ್ಲ. ಸರ್ವಾಧಿಕಾರಿ ಅಂತಾರಲ್ಲ, ಅದಕ್ಕಿಂತಲೂ ಇನ್ನೂ ಉನ್ನತ ಸ್ಥಾನಮಾನಗಳು ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ. 90 ಲಕ್ಷ ಮತದಾರರು ತೆಗೆದಾಕಿದ್ದಾರೆ. 90 ಲಕ್ಷ ಮತದಾರರು ತೆಗೆದಾಕ್ತಾರೆ, ರಿಸಲ್ಟ್ ಏನೇನಾಗುತ್ತೆ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ. ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದಿದೆ ಸರ್. ಹೈಕಮಾಂಡ್ ನೇಮಕ ಮಾಡಿದ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಸರ್. ಒಂದ್ ವೇಳೆ ಫಲಿತಾಂಶ ಈ ಫಲಿತಾಂಶದಲ್ಲಿ 50-50 ಆದ್ರೆ, ಒಂದು ಗೆದ್ರೆ ಒಂದು ಸೋತ್ರೆ ಆ ಸೋಲನ್ನು ಒಪ್ಕೋತೀರಾ ಸರ್? ಎಲ್ಲಿ ದಾವಣಗೆರೆ ಅಥವಾ ಬಾಗಲಕೋಟೆ? ಈಗ ಬಿಜೆಪಿ ಸರ್ಕಾರ ಇದ್ದಾಗ ಬೈ ಎಲೆಕ್ಷನ್ಸ್ ಅಲ್ಲಿ ಅವರು ಸೋತಿದ್ರು ಅಲ್ವಾ, ಅವರು ಸೋತಿದ್ರು. ಈಗ ನಾವು ಸೋಲೋ ಪ್ರಶ್ನೆನೇ ಇಲ್ಲ ಬಿಡಿ. ದಾವಣಗೆರೆನು ಕಡಿಮೆ ಲೀಡಲ್ಲಿ ಗೆಲ್ತೀವಿ. ಸಾಯಂಕಾಲ ಫೋನ್ ಮಾಡಿ. ಈ ಸಂದರ್ಭದಲ್ಲಿ ಅಭಿಯಂತರು ಆದ ಸೋಮಣ್ಣ ಅಂಗಡಿ, ಸಿದ್ದೇಶ್ವರ ಎನ್, ಶಿವಮೂರ್ತಿ, ತಿಮ್ಮಾರೆಡ್ಡಿ, ದಿನೇಶ್ ಶಿರಸಾಟಿ, ತಹಸೀಲ್ದಾರ್ ಕಲ್ಲಗೌಡ ಪಾಟೀಲ್ ಸೇರಿ ವಿವಿಧ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಾರೆ ಕಿತ್ತೂರಿನ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ನೂತನ ಬಸ್ ಘಟಕ ಉದ್ಘಾಟನೆಗೊಂಡಿದ್ದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗೆ ಮತ್ತಷ್ಟು ಬಲ ನೀಡಲಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.